ಹಲೋ ಫ್ರೆಂಡ್ಸ್, ಇವತ್ತಾದರೆ ನಾನೊಂದು ಒಳ್ಳೆ ರೆಸಿಪಿ ತೊಗೊಂಡ್ಬಿಟ್ಟಿದ್ದೀನಿ. ಎಗ್ ಪ್ಲಾಂಟ್ ಪ್ಯಾನ್ ಫ್ರೈ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಫಸ್ಟ್ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಆಗೋ ಥರ ಇರಬೇಕು. ಪೇಸ್ಟ್ ಹದಕ್ಕೆ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಬೇಕಾದಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಎಷ್ಟು ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ದೊಡ್ಡ ಬದನೆಕಾಯಿ ಗೊತ್ತಲ್ವ, ಅದನ್ನು ತೊಗೊಂಡ್ಬಿಟ್ಟು ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಕಟ್ ಮಾಡ್ಕೊಳ್ಳಿ. ಬೋತ್ ಸೈಡ್ಸ್ ಕಟ್ ಮಾಡ್ಕೋಬೇಕು. ಓನ್ಲಿ ಮಿಡಲ್ ಪಾರ್ಟ್ ಅಷ್ಟೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದೊಂದು ಒಳ್ಳೆ ಟ್ರೆಂಡಿಂಗ್ ರೆಸಿಪಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಭಾಳ ಟ್ರೆಂಡ್ ಆಯಿತು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಕಟ್ ಈ ಥರ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಆ ಪೇಸ್ಟ್ ನಾವೇನು ಇದ್ರ ಮೇಲೆ ಈಗ ಅಪ್ಲೈ ಮಾಡ್ತೀವಲ್ವ ಅದು ಚೆನ್ನಾಗಿ ಒಳಗಡೆವರೆಗೂ ಹೋಗುತ್ತೆ. ಎರಡೂ ಕಡೆ ಆ ಥರನೇ ಕ್ರಾಸ್ ಮಾಡ್ಕೊಳ್ಳಿ. ಆ ಥರ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟ್ ಎಲ್ಲ ಅಪ್ಲೈ ಮಾಡಿ. ಎರಡೂ ಕಡೆಯೂ ಅಪ್ಲೈ ಮಾಡಿ. ಕೈಯಲ್ಲಿ ಅಪ್ಲೈ ಮಾಡಿ, ಚೆನ್ನಾಗಿ ಅಪ್ಲೈ ಆಗುತ್ತೆ. ಒಳಗಡೆ ಎಲ್ಲ ಹೋಗುತ್ತೆ ಅದು. ಈ ಥರ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಹೀಟ್ ಮಾಡಿಬಿಟ್ಟು ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಎಲ್ಲ ಹಚ್ಚಿದ್ದೀವಲ್ಲ ಆ ಬದನೆಕಾಯಿನ ಹಾಕ್ಬಿಡಿ. ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಎರಡೂ ಕಡೆಯೂ ತಿರುಗಿಸಿ ಬೇಯಿಸ್ಕೊತಾನೆ ಇರಬೇಕು. ಇದೊಂದು ಲೋ ಫ್ಲೇಮಲ್ಲೇ ಬೇಯಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ. ಲೋ ಫ್ಲೇಮಲ್ಲೇ ಕ್ಲೋಸ್ ಮಾಡಿಬಿಟ್ಟು ಫ್ಲಿಪ್ ಮಾಡ್ತಾನೆ ಬೇಯಿಸ್ಕೊತಾನೆ ಇರಬೇಕು. ಈ ಪ್ರಾಸೆಸ್ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ನನಗೆ ಈ ಬದನೆಕಾಯಿ ನಾನೀಗ ಮಾಡ್ತಾ ಇರೋದು 20 ಮಿನಿಟ್ಸ್ ಆಯಿತು ನನಗೆ ಕಂಪ್ಲೀಟಾಗಿ ಕುಕ್ ಆಗೋಕ್ಕೆ. ಸ್ವಲ್ಪ ನಾನು ದಪ್ಪವಾಗಿ ಕಟ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ಸೊ ಈ ಥರ ಕುಕ್ ಮಾಡ್ತಾನೆ ಇರಬೇಕು. ಆ ಕಡೆ ಈ ಕಡೆ ತಿರುಗಿಸ್ತಾ ಓಪನ್ ಮಾಡಬೇಕು. ಕ್ಲೋಸ್ ಮಾಡ್ತಾನೆ ಕುಕ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿಬಿಟ್ಟು ಈ ಥರ ಫ್ಲಿಪ್ ಮಾಡ್ತಾನೆ ಮತ್ತು ಫ್ರೈ ಮಾಡ್ಕೊಳ್ಳಿ. ಆ ಬದನೆಕಾಯಿ ಸಾಫ್ಟ್ ಆಗೋವರೆಗೂ ಮಾಡ್ಕೊಳ್ಳಿ. ಅಷ್ಟೇ, ರೆಡಿ ಆಯಿತು ನಿಮಗೆ ಈ ಬದನೆಕಾಯಿ ಪ್ಯಾನ್ ಫ್ರೈ. ಹಾಟ್ ರೈಸ್ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್.